ಚಿತ್ರದುರ್ಗದಲ್ಲಿ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಯ ಮೇಲೆ 19 ಸಹಪಾಠಿಗಳಿಂದ ಹಲ್ಲೆಯಾಗಿದೆ. ದಿಜ್ಯಾ ಪೆನ್ ವಿದ್ಯಾರ್ಥಿಯ ಮೈಗೆ ಚುಚ್ಚಿ ಇಲ್ಲಿ 19 ವಿದ್ಯಾರ್ಥಿಗಳಿಂದ ವಿಕೃತಿ ಮೆರೆದಿದ್ದಾರೆ. ಇನ್ನು ವಿದ್ಯಾರ್ಥಿಗಳಿಂದ ವಿಕೃತಿ, ಮಲಗಿದ್ದವನ ಮುಖಕ್ಕೆ ತಣ್ಣೀರನ್ನ ಎರಚಿ ವಿಕೃತಿಯನ್ನ ಮೆರೆದಿರುವಂತದ್ದು. ಬಾಲೇನಹಳ್ಳಿಯ ಇಂದಿರಾ ಗಾಂಧಿ ವಸತಿ ಶಾಲೆಯಲ್ಲಿ ಘಟನೆ ನಡೆದಿದೆ. ಚಳ್ಳಕೆರೆ ತಾಲೂಕಿನ ಬಾಲೇನಹಳ್ಳಿಯ ವಸತಿ ಶಾಲೆ, ಚಳ್ಳಕೆರೆ ತಾಲೂಕಿನ ಕಾಲುವೆಹಳ್ಳಿಯ ಪ್ರೀತಂ ಗೌಡ ಹಲ್ಲೆಗೊಳಗಾದ ವಿದ್ಯಾರ್ಥಿ. ಇನ್ನು ಈ ಘಟನೆಯನ್ನ ಯಾರಿಗಾದ್ರೂ ತಿಳಿಸಿದ್ರೆ ಹುಷಾರ್ ಅಂತ ಹೇಳಿ ಆತನಿಗೆ ಧಮಕಿ ಹಾಕಿದ್ದಾರೆ ಆ 19 ವಿದ್ಯಾರ್ಥಿಗಳು. ಮಾಹಿತಿ ಗೊತ್ತಿದ್ರು ಕೂಡ ಪೋಷಕರಿಗೆ ತಿಳಿಸದ ವಾರ್ಡನ್. ಇನ್ನು ಜ್ವರ ಬಂದ ಹಿನ್ನೆಲೆಯಲ್ಲಿ ಪ್ರೀತಂ ನನ್ನ ಮನೆಗೆ ಕರೆದೊಯ್ದ ಪೋಷಕರು. ಮನೆಯಲ್ಲಿ ಪ್ರೀತಂ ಪರೀಕ್ಷಿಸಿದ ವೇಳೆ ಈ ಘಟನೆ ಈಗ ಬೆಳಕಿಗೆ ಬಂದಿದೆ. ಇನ್ನು ಹಾಸ್ಟೆಲ್ ವಾರ್ಡನ್ ವಿರುದ್ಧ ಪ್ರೀತಂ ಕುಟುಂಬಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಗಾಯಾಳು ಪ್ರೀತಂಗೆ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಚಳ್ಳಕೆರೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ಗುರುವಾರ ರಾತ್ರಿ ಮಲಗಿದ್ದೆ. ಬಂದು ಮುಖಕ್ಕೆ ನೀರು ಹಾಕಿ ಎಬ್ಬಿಸಿ ಎತ್ತು ಮಂಚಕ್ಕೆ ಹೊಡೆದಾಗ ನಾನು ಮೂರ್ಛೆ ತಪ್ಪಿದ್ದೆ. ಪ್ರಜ್ಞೆ ತಪ್ಪಿದ್ದಾಗ ಮತ್ತೆ ಚೆನ್ನಾಗಿ ಹೊಡೆದ್ರು, ಬೆನ್ನಿಗೆಲ್ಲ ಹೊಡೆದು ಲಾಸ್ಟಿಗೆ ಕಾಲೆಲ್ಲ ಗಾಯಗಳಾದಾಗ ನೋವು ಬಂದಾಗ ಅವಾಗ ಎಚ್ಚರ ಆಯಿತು. ಅವಾಗ ಅಳ್ತಿದ್ದೆ, ಆದರೂ ಹೊಡಿತಿದ್ರು. ಯಾವ್ದ್ರಲ್ಲಿ ಚುಚ್ಚಿದಾರೋ ಗೊತ್ತಿಲ್ಲ. ಆವಾಗಿಂದ ನೋವು ಸ್ಟಾರ್ಟ್ ಆಗಿ ನಿನ್ನೆ ಊಟ ಮಾಡಿಲ್ಲ, ಎದ್ದೇಳೋಕ್ಕಾಗಲಿಲ್ಲ. ಪೇರೆಂಟ್ಸ್ಗೆ ಹೇಳ್ತೀನಿ ಅಂದರೆ ಮತ್ತೆ ಹೊಡಿತೀವಿ, ಪೇರೆಂಟ್ಸ್ಗೆ ಹೇಳಿ ಬರ್ತೀಯಲ್ಲ ಮತ್ತೆ ಹೊಡಿತೀವಿ ಅಂತ ಎದುರಿಸಿದ್ರು. ಅದಕ್ಕೆ ನಾನು ಯಾರಿಗೂ ವಾರ್ಡನ್ ಸರ್ ಯಾರು ಕೇರ್ ಮಾಡೋದು. 3 ವರ್ಷದಿಂದ ಓದ್ತಾ ಇದ್ದೆ ಸರ್ ಬಾಲೇನಹಳ್ಳಿ ಸ್ಕೂಲಲ್ಲಿ. ಈ ಸರಿ ಬೇಡ ಅಂದರು. ನಾವು ಡಿಸ್ಟಿಕ್ ಆಫೀಸರ್ ಕಡೆಯಿಂದ ಹೇಳಿಸಿ ಇದು ಮಾಡಿದೆ ಸರ್. ಈಗ ಮೊನ್ನೆಯಿಂದ ಒಂದು 2 ತಿಂಗಳಿಂದ ಚೆನ್ನಾಗಿದ್ದ. ಸೆಂಟ್ರಲ್ಲಿ ಒಂದು ದಿವಸ ಏನೋ ಹೊಟ್ಟೆ ನೋವು ಅಂತ ಇದಾಗಿ ಬಾತ್ರೂಮ್ಗೆ ಹೋಗಿದ್ದಕ್ಕೆ ಒಂದು ಪಿರಿಯಡಿಗೆ ಕ್ಲಾಸ್ಗೆ ಹೋಗಿಲ್ಲ ಅಂತ ಫೋನ್ ಮಾಡಿ ಇನ್ಫಾರ್ಮ್ ಮಾಡಿದರು. ಮೊನ್ನೆ ಇಷ್ಟೊಂದು ಹೊಡೆದು